ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಒಂದು ಸಖತ್ತಾಗಿರೋ ರೆಸಿಪಿ, ಅಂದರೆ ದೇವಸ್ಥಾನದಲ್ಲಿ ಹುಳಿಗಳು ಮಾಡ್ತಾರೆ ನೋಡಿ, ಮೂಲಂಗಿ ಹುಳಿ. ಸಖತ್ತಾಗಿ ಟೇಸ್ಟ್ ಇರುತ್ತೆ. ಊಟ ಮಾಡ್ತಾಯಿದ್ರೆ ಮಾಡ್ತಾನೇ ಇರಬೇಕು ಅನಿಸುತ್ತೆ. ಆ ಥರ ಒಂದು ಮೂಲಂಗಿ ಹುಳಿ ಸಿಂಪಲ್ ಆ್ಯಂಡ್ ಈಸಿ ಮೆಥಡ್ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ಮೂಲಂಗಿ ಫ್ರೆಶ್ ಮೂಲಂಗಿ ಇರಬೇಕು. ಇದಕ್ಕೆ ತೊಗೊಂಡು ಈ ಥರ ಶೇಪ್, ಅಂದರೆ ರೌಂಡ್ ಶೇಪ್ ಕಟ್ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಕಟ್ ಮಾಡ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ಮೂಲಂಗಿ ಹಾಕಿ, ನೀರು ಹಾಕಿ, ಮತ್ತು ಒಂದು ಸ್ಪೂನಷ್ಟು ಅರಿಶಿನ ಹಾಕಿ ಬೇಯಕ್ಕೆ ಇಡಿ. ಇದರ ಜೊತೆಗೆ ಕರಿಬೇವಿನ ಸೊಪ್ಪು ಹಾಕಿ ಒಂದು ಸ್ವಲ್ಪ. ಮತ್ತು ಇದಕ್ಕೆ ಒಂದು ಮಸಾಲೆ ತಯಾರಿ ಮಾಡ್ಕೊಳ್ಳ, ಸಿಂಪಲ್ ಈಸಿ ಮಸಾಲೆ. ಒಂದು ಬಟ್ಲು ಫ್ರೆಶ್ ಆಗಿರೋ ಕಾಯಿ ತುರಿ, 1 ಸ್ಪೂನಷ್ಟು ಧನಿಯಾ. ಇದಕ್ಕೆ ಎಂಥ ಉರಿಯಂಗಿಲ್ಲ, ಹಾಗೆ ಹಸಿ ಧನಿಯಾ. ಸಿಂಪಲಾಗಿ ಮಾಡಿ, ಟೇಸ್ಟ್ ಸೂಪರಾಗಿರುತ್ತೆ ಮೂಲಂಗಿ ಹುಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಒಣಮೆಣಸಿನ್ಕಾಯಿ, ಬ್ಯಾಡ್ಗೆನೂ ಹಾಕೋಬೋದು, ರೆಡ್ ಚಿಲ್ಲಿನಾದರೂ ಹಾಕೋಬೋದು. ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ಇದು ಸೇಮ್ ದೇವಸ್ಥಾನ ಟೆಂಪಲಲ್ಲಿ ಹೆಂಗೆ ಮಾಡ್ತಾರೋ ಅದೇ ಸ್ಟೈಲ್ ಆಗುತ್ತೆ ಈ ಹುಳಿ. ಒಮ್ಮೆ ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟಾಗಿರುತ್ತೆ. ಮತ್ತು ಇದಕ್ಕೆ ಬೇಯ್ತಾ ಇರುತ್ತಲ್ಲ ಮೂಲಂಗಿಗೆ ಹುಣಸೆ ರಸ ಸೇರಿಸ್ತಾ ಇದ್ದೀನಿ. ಬೇಕು ಅಂದರೆ ನೀವು ಕುಕ್ಕರಲ್ಲೂ ಬೇಯಿಸ್ಕೋಬೋದು, ಅಂದರೆ ಕುಕ್ಕರಲ್ಲಿ ಬೆಂದೋಗುತ್ತೆ ಅಂದ್ಬಿಟ್ಟು ನಾನು ಪಾತ್ರೆಲ್ಲೇ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ಬೆಲ್ಲ ಹಾಕಿದಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಊಟ ಮಾಡೋರೆಲ್ಲ ಈ ಹುಳಿ ಜೊತೆ ಊಟ ಮಾಡಿದ್ರೆ ಜಾಸ್ತಿ ಊಟ ಮಾಡ್ತಾರೆ. ಅಷ್ಟು ರುಚಿಕರವಾಗಿರ್ತದೆ ಮೂಲಂಗಿ ಹುಳಿ. ನೋಡಿ, ಇದು ಆಲ್ರೆಡಿ ಬೆಂದಿದೆ. ಇದಕ್ಕೆ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕಬೇಕು. ಇದು ಮಸಾಲೆ ಹಾಕಿದ್ಮೇಲೆ ಎಲ್ಲ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಬೇಳೆ, ಅಂದರೆ ಬೇಯಿಸ್ಕೊಂಡಿರೋ ಬೇಳೆ, ತುಂಬ ಏನು ಜಾಸ್ತಿ ಹಾಕಬೇಕಾಗಿಲ್ಲ ಇದಕ್ಕೆ ಬೇಳೆನ. ನಾನು ತೊಳೆದು ಕುಕ್ಕರಲ್ಲಿ ಕೂಗಿಸಿದ್ದೆ. ಒಂದು ಅರ್ಧ ಲೋಟ ಅಷ್ಟು ಹಾಕಿದ್ದೆ ಬೇಳೆ, ಅಷ್ಟೇ ಹಾಕಬೇಕು ಇದಕ್ಕೆ. ನೋಡಿ, ಇವಾಗ ನಾನು ತೊಳೆದು ಕುಕ್ಕರಲ್ಲಿ ಕೂಗಿಸಿರೋ ಬೇಯಿಸ್ಕೊಂಡಿರೋದು ಬೇಳೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅಂದರೆ ಮಸಾಲೆ ಎಲ್ಲ ಹಾಕಿ ಆದಮೇಲೆ ಬೇಳೆ ಹಾಕ್ತಾಯಿದ್ದೀನಿ, ಬೇಯಿಸ್ಕೊಂಡಿರೋ ಬೇಳೆ ಜಾಸ್ತಿ ಹಾಕಂಗಿಲ್ಲ, ಹೇಳಿದ್ನಲ್ಲ, ಒಂದು ಸ್ವಲ್ಪನೇ ಸಾಕು ಇದಕ್ಕೆ. ಇವಾಗ ಒಂದು ಕುದಿ ಬಂದರೆ ನಮ್ಮ ದೇವಸ್ಥಾನ ಶೈಲಿಯ ಮೂಲಂಗಿ ಹುಳಿ ರೆಡಿಯಾಗಿದೆ ಫ್ರೆಂಡ್ಸ್. ಇದು ನಿಮಗೆ ಎಷ್ಟು ಅಂದರೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ ಸ್ವಲ್ಪ, ಅಂದರೆ ತುಂಬ ತೆಳುವೇನು ಬೇಕಾಗಿಲ್ಲ, ಮೀಡಿಯಮ್ಮಲ್ಲಿದ್ದರೆ ಸೂಪರ್. ಇವಾಗ ನೋಡಿ, ಒಂದು ಕುದೀತಾ ಇದೆ. ಇದ್ರ ಪರಿಮಳ ತುಂಬ ಚೆನ್ನಾಗಿರುತ್ತದೆ. ಮತ್ತು ಇದಕ್ಕೊಂದು ಸಿಂಪಲ್ ಆಗಿರೋದು ಒಂದು ಒಗ್ಗರಣೆ ಕೊಟ್ಬಿಟ್ರೆ ಅಲ್ಲಿಗೆ ಮೂಲಂಗಿ ಹುಳಿ ಕಂಪ್ಲೀಟಾಗಿ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ, ಎಷ್ಟು ಚೆಂದ ಕಾಣಿಸ್ತಾ ಇದೆ ಮೂಲಂಗಿ ಹುಳಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸಣ್ಣಕ್ಕೆ ಹಚ್ಚಿ. ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ನೀವು ಒಮ್ಮೆ ಮಾಡಿ ತಿಂದು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ದೇವಸ್ಥಾನ ಶೈಲಿಯ ಮೂಲಂಗಿ ಹುಳಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್, ಟೇಕ್ ಕೇರ್. ಧನ್ಯವಾದಗಳು.